ಎಲ್ಲರಿಗೂ ನಮಸ್ಕಾರಗಳು. ವಿದ್ಯಾಪ್ರವೇಶ 3ನೇ ದಿನ, ಮೊದಲನೆಯ ಅವಧಿ ಶುಭಾಶಯ ವಿನಿಮಯ ಮತ್ತು ಮಾತುಕತೆ. ಇದು 40 ನಿಮಿಷದ ಅವಧಿಯಾಗಿರುತ್ತದೆ. ಮಕ್ಕಳೊಂದಿಗೆ ಶಿಕ್ಷಕರ ಬೆಳಗಿನ ಕುಶಲೋಪರಿ. ದಿನ 2ರಲ್ಲಿ ಉಲ್ಲೇಖಿಸಲಾದ ಚಟುವಟಿಕೆಯನ್ನು ಪುನರಾವರ್ತಿಸುವುದು. ಅಂದರೆ ಚಪ್ಪಾಳೆ ತಟ್ಟು, ಚಿಟಿಕಿ ಹೊಡೆ. ಈ ಚಟುವಟಿಕೆಯನ್ನು ಮಾಡಲು ಮಕ್ಕಳಿಗೆ ತಿಳಿಸಿ ಚಟುವಟಿಕೆಯನ್ನು 3ರಿಂದ 4 ಬಾರಿ ಪುನರಾವರ್ತಿಸುವಂಥದ್ದು. ಮತ್ತೊಂದು ಚಟುವಟಿಕೆ ಸ್ಟ್ಯಾಚ್ಯೂ ಆಟ. ಸಾಮರ್ಥ್ಯ, ಸ್ವಯಂ ಪ್ರಜ್ಞೆ, ಧನಾತ್ಮಕ ವೈಯಕ್ತಿಕ ಪರಿಕಲ್ಪನೆಗಳ ಅಭಿವೃದ್ಧಿ, ಆಲಿಸುವುದು ಮತ್ತು ಮಾತನಾಡುವುದು. ಉದ್ದೇಶ: ಮಗು ತನ್ನ ಹೆಸರನ್ನು ಹೇಳುವಂಥದ್ದು. ಸಾಮಗ್ರಿ: ಸಂಗೀತ ಪ್ಲೇಯರ್, ಮೊಬೈಲ್, ತಂಬೂರಿ. ವಿಧಾನ: ಸಂಗೀತವನ್ನು ನುಡಿಸಿ ಮತ್ತು ಸಂಗೀತವು ನುಡಿಸುತ್ತಿದ್ದಂತೆ ನೃತ್ಯ ಮಾಡಲು ಮಕ್ಕಳಿಗೆ ಸೂಚನೆ ನೀಡುವುದು. ಸಂಗೀತವು ನಿಂತಾಗ ಪ್ರತಿ ಮಗುವು ತಕ್ಷಣವೇ ವಿಗ್ರಹದಂತೆ ನಿಲ್ಲಬೇಕು ಮತ್ತು ಸಂಗೀತವು ಮತ್ತೆ ಪ್ರಾರಂಭವಾಗುವವರೆಗೆ ಅದೇ ಸ್ಥಿತಿಯಲ್ಲೇ ಇರಬೇಕು. ಸ್ಥಿರವಾಗಿ ನಿಲ್ಲದೇ ಇರುವ ಮಗುವನ್ನು ಗುರುತಿಸುತ್ತಾ ಮತ್ತು ಹಲೋ, ಗುಡ್ ಮಾರ್ನಿಂಗ್, ನನ್ನ ಹೆಸರು, ಉದಾಹರಣೆಗೆ ರಾಧಾ, ರವಿ ಎಂದು ಹೇಳಲು ತಿಳಿಸುವುದು. ಆಗ ಆ ಮಗು ಆಟದಿಂದ ಔಟ್ ಆಗುತ್ತದೆ. ಸಂಗೀತವನ್ನು ನುಡಿಸಿ ಮತ್ತು ಚಟುವಟಿಕೆಯನ್ನು ಪುನರಾವರ್ತಿಸುವುದು. ಪ್ರತಿಯೊಬ್ಬರು ತಮ್ಮನ್ನು ತಾವು ಪರಿಚಯಿಸುವ ಅವಕಾಶವನ್ನು ಪಡೆಯುತ್ತಾರೆ ಎನ್ನುವುದನ್ನು ನಾವಿಲ್ಲಿ ಖಚಿತಪಡಿಸಿಕೊಳ್ಳಬೇಕು. 2ನೇ ಅವಧಿ ನನ್ನ ಸಮಯ. ಇದು ಕೂಡ 40 ನಿಮಿಷದ್ದಾಗಿರುತ್ತದೆ. ನನ್ನ ಸಮಯದಲ್ಲಿ ಮಗು ತನ್ನ ಆದ್ಯತೆಯ ಚಟುವಟಿಕೆಯನ್ನು ನಡೆಸುವಂಥದ್ದು. 4 ಕಲಿಕಾ ಸ್ಥಳಗಳಲ್ಲಿ ನಾವು ನಿಗದಿಪಡಿಸಿದಂತಿರುವ ಚಟುವಟಿಕೆಗಳ ಬಗ್ಗೆ ಮತ್ತು ಆಯಾ ಕಲಿಕಾ ಸ್ಥಳಗಳಲ್ಲಿರುವ ಸಾಮಗ್ರಿಗಳನ್ನು ಬಳಸುವ ಬಗ್ಗೆ ಸುಗಮಕಾರರು ಮಕ್ಕಳಿಗೆ ಪರಿಚಯ ಮಾಡುವಂಥದ್ದಾಗಿದೆ. ಮಕ್ಕಳಿಗೆ ಪ್ರಶ್ನೆಗಳನ್ನು ಕೇಳುತ್ತಾ ಅವರ ಅರ್ಥೈಸುವಿಕೆಯನ್ನು ಖಾತರಿಪಡಿಸಿಕೊಳ್ಳುವುದರ ಜೊತೆಗೆ 1ನೇ ಬ್ಲಾಕ್ ಆದಂಥ ಬಿಲ್ಡಿಂಗ್ ಬ್ಲಾಕ್ ಮತ್ತು ಗೊಂಬೆ ಮೂಲೆ ಕಲಿಕಾ ಸ್ಥಳಗಳಿಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಮಾರ್ಗದರ್ಶನವನ್ನು ಮಾಡುವಂಥದ್ದು. ಇಲ್ಲಿ ದೊಡ್ಡ ಚಿಕ್ಕ ವರ್ಗೀಕರಣ ಮಾಡಿಸುವಂಥದ್ದು. ಹಾಗೆ ಗೊಂಬೆ ಮೂಲೆ ಕಲಿಕಾ ಸ್ಥಳಕ್ಕೆ ಸಂಬಂಧಪಟ್ಟಂತೆ ಸೌಂದರ್ಯೋಪಾಸನೆ, ವೈಯಕ್ತಿಕ ಸ್ವಚ್ಛತೆ, ಅಭಿವ್ಯಕ್ತಿ ಕೌಶಲ ಬೆಳೆಸುವ ಸಾಮರ್ಥ್ಯದಲ್ಲಿ ಚಟುವಟಿಕೆಗಳನ್ನು ಮಾಡಿಸಬಹುದಾಗಿದೆ. ಉದಾಹರಣೆಗೆ ಚಟುವಟಿಕೆ ಗೊಂಬೆ ಹೆಜ್ಜೆ ನನ್ನ ಹೆಜ್ಜೆ. ಬೊಂಬೆಗಳ ಪಾದಗಳನ್ನು ಬಣ್ಣದಲ್ಲಿ ಅದ್ದಿ ಪಾದದ ಅಚ್ಚುಗಳನ್ನು ಡ್ರಾಯಿಂಗ್ ಹಾಳೆಯ ಮೇಲೆ ಮೂಡಿಸುವಂಥ ಚಟುವಟಿಕೆಯನ್ನು ಮಾಡಿಸಬಹುದಾಗಿದೆ. ಇನ್ನು ಬಿಲ್ಡಿಂಗ್ ಬ್ಲಾಕಿಗೆ ಸಂಬಂಧಪಟ್ಟಂತೆ ದೊಡ್ಡ ಚಿಕ್ಕ ವಸ್ತುಗಳ ವರ್ಗೀಕರಣ ಮಾಡಿಸಬಹುದಾಗಿದೆ. ಹಾಗೆ ಇನ್ನು 2ನೇ ಕಲಿಕಾ ಸ್ಥಳ ಗಣಿತ ಮತ್ತು ಅನ್ವೇಷಣಾ ಅಥವಾ ವಿಜ್ಞಾನ ಕಲಿಕಾ ಸ್ಥಳಗಳಿಗೆ ಸಂಬಂಧಿಸಿದಂತೆ ಗಣಿತ ವಿಷಯಕ್ಕೆ ಸಂಬಂಧಪಟ್ಟ ವಸ್ತುಗಳ ಗಾತ್ರ, ಎತ್ತರ, ಗಿಡ್ಡ, ಭಾರ, ಹಗುರ, ಸಾಮರ್ಥ್ಯದ ಅಡಿಯಲ್ಲಿ ಚಟುವಟಿಕೆಗಳನ್ನು ರೂಪಿಸುವಂಥದ್ದು. ಚಟುವಟಿಕೆ ಆಕೃತಿಗಳ ಚಿತ್ರಪಟಕ್ಕೆ ಆಕೃತಿಗಳ ಜೋಡಣೆ. ವಿವಿಧ ಆಕೃತಿಗಳನ್ನು ಒಳಗೊಂಡ ಚಿತ್ರಪಟವನ್ನು ನೆಲದ ಮೇಲೆ ಇಡಬೇಕು. ಚಿತ್ರಪಟದಲ್ಲಿನ ಆಕೃತಿಗಳಿಗೆ ಹೊಂದಿಕೆಯಾಗುವ ಬಣ್ಣದ ಹಾಳೆಯ ಸಮತಲಾಕೃತಿಗಳನ್ನು ಚಿತ್ರಪಟಕ್ಕೆ ಹೊಂದಿಸುವ ಚಟುವಟಿಕೆಯನ್ನು ಮಾಡಿಸಬಹುದಾಗಿದೆ. ಅನ್ವೇಷಣಾ ಮತ್ತು ವಿಜ್ಞಾನ ಕಲಿಕಾ ಸ್ಥಳಕ್ಕೆ ಸಂಬಂಧಪಟ್ಟಂತೆ ವೈಜ್ಞಾನಿಕ ಅನ್ವೇಷಣಾ ಮನೋಭಾವ ಹಾಗೂ ಚಿಂತನಾ ಮನೋಭಾವಗಳನ್ನು ಬೆಳೆಸಿಕೊಳ್ಳುವರು ಎನ್ನುವ ಸಾಮರ್ಥ್ಯದ ಅಡಿಯಲ್ಲಿ ರಂಗಿನಾಟ ಎಂಬ ಚಟುವಟಿಕೆಯನ್ನು ಮಾಡಿಸುವುದರ ಮೂಲಕ ನೀರಿನಲ್ಲಿ ಬಣ್ಣಗಳನ್ನು ಬೆರೆಸುವುದರಿಂದಾಗುವ ಬದಲಾವಣೆಗಳನ್ನು ಗಮನಿಸುವಂತೆ ಚಟುವಟಿಕೆ ರೂಪಿಸುವಂಥದ್ದಾಗಿದೆ. ಆಟಿಕೆ ಮತ್ತು ಕಲೆಗೊಂದು ನೆಲೆ ಕರಕುಶಲ ಕಲಿಕಾ ಸ್ಥಳ. ಸಾಮರ್ಥ್ಯ ಸೂಕ್ಷ್ಮ ಸ್ನಾಯು ಬೆಳವಣಿಗೆಯೊಂದಿಗೆ ಸೌಂದರ್ಯೋಪಾಸನೆ, ಸೃಜನಶೀಲತೆಯನ್ನು ಬೆಳೆಸಿಕೊಳ್ಳುವರು. ಚಟುವಟಿಕೆ ಬಣ್ಣದ ನೆರಳು ಎನ್ನುವಂಥದ್ದು. ಇದನ್ನು ಬೆರಳಿಗೆ ಬಣ್ಣ ಹಚ್ಚಿ ಆಕೃತಿಗಳ ರೇಖಾಚಿತ್ರದ ಅಂಚುಗಳಿಗೆ ಬೆರಳಚ್ಚು ಒತ್ತುವಂಥದ್ದಾಗಿದ್ದು ಸಂತಸದಾಯಕವಾಗಿ ನಿರ್ವಹಿಸುವುದು. ಆಟಿಕೆ ಮಾಡಿ ನೋಡು ಕಲಿಕಾ ಸ್ಥಳಕ್ಕೆ ಸಂಬಂಧಪಟ್ಟ ಹಾಗೆ ಸಾಮರ್ಥ್ಯ, ಆಲೋಚನಾ ಶಕ್ತಿ, ಸೃಜನಶೀಲತೆ, ಸ್ವತಂತ್ರವಾಗಿ ಕಾರ್ಯನಿರ್ವಹಿಸುವರು ಎನ್ನುವಂಥದ್ದು. ಚಟುವಟಿಕೆಯ ಹೆಸರು ಗುರಿ ಮುಟ್ಟು. ಉದ್ದೇಶ: ಸ್ನಾಯುಗಳ ಸಮತೋಲನದೊಂದಿಗೆ ನಿರ್ದಿಷ್ಟ ಗುರಿ ಸಾಧಿಸುವುದು. ಸಾಮಗ್ರಿಗಳು ದೊಡ್ಡ ಚಮಚ, ಬಾಲ್, ಬುಟ್ಟಿ, ರಟ್ಟು. ದೊಡ್ಡ ಚಮಚದಲ್ಲಿ ಬಾಲನ್ನು ಹಿಡಿದು ಬೀಳಿಸದಂತೆ ಸಮತೋಲನದೊಂದಿಗೆ ಸಾಗುತ್ತಾ ನಿರ್ದಿಷ್ಟಪಡಿಸಿದ ಸ್ಥಳದಲ್ಲಿ ಇಡಲಾದ ಬುಟ್ಟಿಯಲ್ಲಿ ಹಾಕುವಂಥದ್ದು. ಕನಿಷ್ಠ 5-6 ಬಾರಿಯಾದರೂ ಈ ಚಟುವಟಿಕೆಯನ್ನು ಪುನರಾವರ್ತಿಸುವುದು. ಓದುವ ಮತ್ತು ಬರೆಯುವ ಕಲಿಕಾ ಸ್ಥಳಕ್ಕೆ ಸಂಬಂಧಿಸಿದಂತೆ ಸಾಮರ್ಥ್ಯ
ಚಿತ್ರಗಳನ್ನು ಓದುವುದರೊಂದಿಗೆ ಅರ್ಥೈಸಿಕೊಳ್ಳುವರು, ಕಲ್ಪನಾ ಶಕ್ತಿ, ಅಭಿವ್ಯಕ್ತಿ ಸಾಮರ್ಥ್ಯವನ್ನು ಬೆಳೆಸಿಕೊಳ್ಳುವರು ಎನ್ನುವಂಥದ್ದಾಗಿದೆ. ಚಟುವಟಿಕೆ ಚಿತ್ರ ಓದು. ಉದ್ದೇಶ: ಚಿತ್ರ ಗುರುತಿಸುವುದರೊಂದಿಗೆ ಸ್ಪಷ್ಟವಾಗಿ ಓದುವುದು. ಬಳಸಬೇಕಾದ ಸಾಮಗ್ರಿಗಳು: ಪ್ರಾಣಿ, ಪಕ್ಷಿ, ವಸ್ತುಗಳ ಚಿತ್ರಗಳು. ಈ ಚಿತ್ರಗಳನ್ನು ಗುರುತಿಸಿ ಸ್ಪಷ್ಟವಾಗಿ ಹೆಸರಿಸುವಂತೆ ಚಟುವಟಿಕೆಯನ್ನು ಸುಗಮಕಾರರು ರೂಪಿಸಿಕೊಳ್ಳುವಂಥದ್ದಾಗಿದೆ. ಬರೆಯುವ ಕಲಿಕಾ ಸ್ಥಳಕ್ಕೆ ಸಂಬಂಧಿಸಿದ ಸಾಮರ್ಥ್ಯ: ಬರವಣಿಗೆಗೆ ಸಿದ್ಧತಾ ಅಭ್ಯಾಸಗಳಲ್ಲಿ ತೊಡಗಿಸಿಕೊಳ್ಳುವುದರೊಂದಿಗೆ ಅಕ್ಷರಗಳ ವಿನ್ಯಾಸವನ್ನು ರಚಿಸುವರು. ಇದಕ್ಕೆ ಚಟುವಟಿಕೆ ಸೀತಾಫಲ ಚಿತ್ರಿಸು. ಉದ್ದೇಶ: ಬೆರಳುಗಳ ಸರಳ ಚಲನೆ ರೂಢಿಸಿಕೊಳ್ಳುವುದು. ಬೇಕಾಗುವ ಸಾಮಗ್ರಿಗಳು: ಸೀತಾಫಲ, ಕೊರೆಯಚ್ಚುಗಳು, ಬಿಳಿ ಹಾಳೆ ಮತ್ತು ಕ್ರಯಾನ್ಸ್ನ ಸಹಾಯದಿಂದ ಗೆರೆಗಳನ್ನು ಎಳೆಯುವಂಥದ್ದು. ಸೀತಾಫಲವನ್ನು ಬಿಳಿಯ ಹಾಳೆಯ ಮೇಲಿಟ್ಟು ಕೊರೆದ ಭಾಗಗಳಲ್ಲಿ ಕ್ರಯಾನ್ಸ್ನ ಸಹಾಯದಿಂದ ಗೆರೆಗಳನ್ನು ಎಳೆಯುವಂತೆ ಮಾರ್ಗದರ್ಶನ ಮಾಡುವಂಥದ್ದಾಗಿದೆ. ಸಮಯವನ್ನು ನೋಡಿಕೊಂಡು ಚಟುವಟಿಕೆಗಳನ್ನು ನಿರ್ವಹಿಸುವುದು. ಹೆಚ್ಚಿನ ಮಾಹಿತಿಗೆ ವಿದ್ಯಾಪ್ರವೇಶ ಕೈಪಿಡಿಯನ್ನು ನೋಡಿಕೊಂಡು ನಾವು ಚಟುವಟಿಕೆಗಳನ್ನು ನಿರ್ವಹಣೆ ಮಾಡಬಹುದಾಗಿದೆ. 3ನೇ ಅವಧಿ ಬುನಾದಿ ಸಂಖ್ಯಾಜ್ಞಾನ, ಪರಿಸರದ ಅರಿವು ಮತ್ತು ವೈಜ್ಞಾನಿಕ ಚಿಂತನೆ. ಶಿಕ್ಷಕರಿಂದ ಪ್ರಾರಂಭಿಸುವ ನಿರ್ದೇಶಿತ ಚಟುವಟಿಕೆಗಳು. ಇದು ಕೂಡ 40 ನಿಮಿಷದ ಅವಧಿಯಾಗಿರುತ್ತದೆ. ಸಾಮರ್ಥ್ಯ: ಹೊಂದಿಸುವುದು, ಬಣ್ಣದ ಕಲ್ಪನೆ. ಚಟುವಟಿಕೆ: ಬಣ್ಣಗಳನ್ನು ಹೊಂದಿಸುವಂಥದ್ದು. ಉದ್ದೇಶ: ಬಣ್ಣಗಳನ್ನು ಗುರುತಿಸುವರು. ಅಗತ್ಯ ಸಾಮಗ್ರಿಗಳು: ಡೊಮಿನೋ ಕಾರ್ಡ್ಗಳು, ವಿವಿಧ ಬಣ್ಣದ ಮಿಂಚುಪಟ್ಟಿಗಳು. ವಿಧಾನ: ಎಲ್ಲ ಮಕ್ಕಳು ಅರ್ಧ ವೃತ್ತಾಕಾರದಲ್ಲಿ ಕುಳಿತುಕೊಳ್ಳುವಂತೆ ಹೇಳುವುದು. ಪ್ರತಿ ಮಗುವಿಗೂ ಒಂದೊಂದು ಬಣ್ಣದ ಡೊಮಿನೋ ಕಾರ್ಡನ್ನು ವಿತರಿಸುವುದು. ವೃತ್ತದ ಮಧ್ಯದಲ್ಲಿ ಬೇರೆ ಬೇರೆ ಬಣ್ಣದ ಡೊಮಿನೋ ಕಾರ್ಡುಗಳನ್ನು ಇರಿಸುವಂಥದ್ದು. ನಂತರ ಒಂದೇ ಬಣ್ಣದ ಕಾರ್ಡ್ ಹೊಂದಿರುವ ಮಕ್ಕಳನ್ನು ಮುಂದೆ ಬರಲು ಹೇಳುವುದು. ಅವರಲ್ಲಿರುವ ಬಣ್ಣಕ್ಕನುಗುಣವಾಗಿ ಕಾರ್ಡ್ಗಳನ್ನು ವೃತ್ತದಲ್ಲಿರುವ ಬಣ್ಣದ ಕಾರ್ಡ್ ಮೇಲೆ ಇರಿಸಲು ಹೇಳುವುದು. ಇದೇ ರೀತಿ ಉಳಿದ ಮಕ್ಕಳು ಕೂಡ ಮುಂದೆ ಬಂದು ತಮ್ಮ ತಮ್ಮ ಡೊಮಿನೋ ಕಾರ್ಡ್ಗಳ ಬಣ್ಣ ಅರ್ಥ ಮಾಡಿಕೊಂಡು ಹೊಂದಿಸುತ್ತಾರೆ. ನಂತರ ಒಂದು ಗುಂಪಿನಲ್ಲಿ ಒಂದೇ ಬಣ್ಣದ ಕಾರ್ಡ್ ಒಟ್ಟಿಗೆ ಇರುವಂತೆ ಜೋಡಿಸಲು ಮಕ್ಕಳಿಗೆ ಹೇಳುವುದು. ಉದಾಹರಣೆಗೆ ಹಸಿರು, ಕೆಂಪು, ಹಳದಿ ಇತ್ಯಾದಿ. ಹೀಗೆಯೇ ವಿವಿಧ ಬಣ್ಣದ ಮಿಂಚುಪಟ್ಟಿಗಳು, ವಿವಿಧ ಬಣ್ಣದ ವಸ್ತುಗಳು, ಹೂಗಳು ಇತ್ಯಾದಿಗಳನ್ನು ಬಣ್ಣಕ್ಕನುಗುಣವಾಗಿ ಹೊಂದಿಸಲು ತಿಳಿಸುವುದು. 4ನೇ ಅವಧಿ ಇದು ಕೂಡ 40 ನಿಮಿಷದ ಅವಧಿಯಾಗಿರುತ್ತದೆ. ಸೃಜನಶೀಲ ಕಲೆ ಹಾಗೂ ಸೂಕ್ಷ್ಮ ಸ್ನಾಯು ಚಲನಾ ಕೌಶಲಗಳು. ಸಾಮರ್ಥ್ಯ: ಸೂಕ್ಷ್ಮ ಚಲನಾ ಕೌಶಲಗಳ ಅಭಿವೃದ್ಧಿ ಮತ್ತು ಸೃಜನಶೀಲತೆಯ ವಿಕಾಸ. ಚಟುವಟಿಕೆ: ಕೊಲ್ಯಾಜ್ ಮಾಡುವುದು. ಸೂಕ್ಷ್ಮ ಸ್ನಾಯುಗಳ ಬೆಳವಣಿಗೆಗೆ ಅನುಕೂಲವಾಗುವಂಥದ್ದು, ತಮ್ಮಲ್ಲಿರುವ ಕಲೆಯನ್ನು ಅಭಿವ್ಯಕ್ತಿಗೊಳಿಸಲು ಸಹಾಯ ಆಗುವಂಥದ್ದು, ಒಂದು ಚೌಕಟ್ಟಿನೊಳಗೆ ಕೆಲಸ ಮಾಡುವಂಥ ವಿಧಾನ ತಿಳಿಯುವಂಥದ್ದು, ವಸ್ತುಗಳನ್ನು ಕತ್ತರಿಸಲು, ಹಿಡಿಯಲು ಹಿಡಿತ ಸಾಧಿಸುವುದು ಇದರ ಉದ್ದೇಶ. ಇನ್ನು ಬೇಕಾಗುವಂಥ ಸಾಮಗ್ರಿಗಳು: ಬಣ್ಣದ ಹಾಳೆಗಳು ಮತ್ತು ಅಂಟು. ವಿಧಾನ ಹೇಗಪ್ಪ ಅಂದರೆ, ಕಾಗದವನ್ನು ಸಣ್ಣ ಸಣ್ಣ ತುಂಡುಗಳಾಗಿ ಹರಿದು ಹಾಕಲು ಮಕ್ಕಳಿಗೆ ಹೇಳುವಂಥದ್ದು. ನಂತರ ಹರಿದ ಹಾಳೆಗಳನ್ನು ನೀಡಿರುವ ರೇಖಾಚಿತ್ರಗಳಿಗೆ ಅಂಟಿಸಲು ಹೇಳುವುದು. ಆ ರೇಖಾಚಿತ್ರಗಳು ಮರ, ಗುಡಿಸಲು, ಪ್ರಾಣಿ ಅಥವಾ ಯಾವುದೇ ಇತರ ವಸ್ತುಗಳ ಚಿತ್ರಗಳು ಆಗಿರಬಹುದು. ಮಕ್ಕಳು ರಚಿಸಿದ ಯಾವುದೇ ವಿನ್ಯಾಸದಲ್ಲಿ ಕಾಗದಗಳ ಚೂರುಗಳನ್ನು ಅಂಟಿಸಿ ತಮ್ಮದೇ ಆದ ಕೊಲ್ಯಾಜ್ ಮಾಡಲು ಅವಕಾಶ ಮಾಡಿಕೊಡುವುದು. ಹಳೆಯ ಬಟ್ಟೆಯ ತುಂಡುಗಳು ಅಥವಾ ಇತರ ತ್ಯಾಜ್ಯ ವಸ್ತುಗಳು ಅಥವಾ ಎಲೆಗಳು ಅಥವಾ ದಳಗಳು ಇತ್ಯಾದಿಗಳನ್ನು ಕೊಲ್ಯಾಜ್ ಚಟುವಟಿಕೆಯಲ್ಲಿ ಅಂಟಿಸಲು ಬಳಸಬಹುದಾಗಿದೆ. 5ನೇ ಅವಧಿ ಭಾಷಾಭಿವೃದ್ಧಿ ಮತ್ತು ಬುನಾದಿ ಸಾಕ್ಷರತೆ. ಇದು 60 ನಿಮಿಷದ ಅವಧಿಯಾಗಿರುತ್ತೆ. ಇದರಲ್ಲಿ ಮೊದಲನೇ ಕ್ಷೇತ್ರ ಆಲಿಸುವುದು ಮತ್ತು ಮಾತನಾಡುವುದು. ಸಾಮರ್ಥ್ಯ: ಕ್ರಿಯಾತ್ಮಕ ಸ್ವ ಅಭಿವ್ಯಕ್ತಿ, ಧ್ವನಿ ಸಂಕೇತ ಹಾಗೂ ಪ್ರಾಸದ ಅರಿವು, ಪರಿಸರ ಪ್ರಜ್ಞೆ, ಪದ ಸಂಪತ್ತಿನ ಬೆಳವಣಿಗೆ. ಚಟುವಟಿಕೆ: ಹಾಡು, ಪ್ರಾಸಗೀತೆ, ಪದ್ಯ, ನಾಟಕ. ಇದು ECL 3. ಉದ್ದೇಶ: ಧ್ವನಿ ಸಂಕೇತಗಳ ಅರಿವನ್ನು ಮೂಡಿಸುವಂಥದ್ದು, ಪ್ರಾಸಗಳ ಅರಿವನ್ನು ಉಂಟು ಮಾಡುವುದು, ಕ್ರಿಯಾತ್ಮಕ ಅಭಿವ್ಯಕ್ತಿಗೆ ಅವಕಾಶ ಕಲ್ಪಿಸುವುದು, ತನ್ನ ಸುತ್ತಲಿನ ಪರಿಸರದೊಂದಿಗೆ ಸಂಬಂಧಿಸುವುದು. ಸಾಗರ ತಾಲೂಕು, ಶಿವಮೊಗ್ಗ ಡಿಸ್ಟ್ರಿಕ್ಟ್. ಮಕ್ಕಳನ್ನು ವೃತ್ತಾಕಾರದಲ್ಲಿ ನಿಲ್ಲಿಸಿ ಶಿಕ್ಷಕರು ಮಕ್ಕಳಿಗೆ ಪರಿಚಿತ ಪ್ರಾಸಗೀತೆಯನ್ನು ಹಾಡು ತೋರಿಸಬೇಕು. ಶಿಕ್ಷಕರನ್ನು ಅನುಕರಿಸುತ್ತಾ ಮಕ್ಕಳು ಹಾಡನ್ನು ಪುನರುಚ್ಚರಿಸಲಿಕ್ಕೆ ತಿಳಿಸುವಂಥದ್ದು. ಉದಾಹರಣೆಗೆ, ಬೇಕೇ ಬೇಕೇ ತರಕಾರಿ, ಈ ರೀತಿಯ ಶಿಶುಗೀತೆಗಳನ್ನು ಹೇಳಿಸುವಂಥದ್ದು. ನೆನಪಿಡಬೇಕಾದಂಥ ಅಂಶಗಳು: ಮಕ್ಕಳು ಹಾಡನ್ನು ಆನಂದಿಸಲು ಸೂಕ್ತ ಅಭಿನಯ ಹಾಗೂ ಉತ್ಸಾಹದಿಂದ ಹಾಡಿ. ಮಗುವಿಗೆ ತಿಳಿದಿರುವ ಹಾಡನ್ನು ಹೇಳಲು ಉತ್ತೇಜಿಸಿ. ತರಗತಿವಾರು
ನಾವು ಈ ಚಟುವಟಿಕೆಗಳನ್ನು. ಎರಡನೇ ಕ್ಷೇತ್ರ ಅರ್ಥಗ್ರಹಿಕೆಯೊಂದಿಗೆ ಓದು ಸಾಮರ್ಥ್ಯ. ಓದಿನೆಡೆಗೆ ಮಕ್ಕಳ ಆಸಕ್ತಿ. ಚಟುವಟಿಕೆ ಓದುವ ಮೂಲೆ. ಅಗತ್ಯ ಸಾಮಗ್ರಿಗಳು: ವಿವಿಧ ಪುಸ್ತಕಗಳು, ಕತೆ ಪುಸ್ತಕಗಳು, ದಿನಪತ್ರಿಕೆಗಳು, ಓದುವೆ ನಾನು ಕಾರ್ಡು, ಕಾಗದ ಹಾಳೆ, ಸ್ಕೆಚ್ ಪೆನ್ಗಳು, ಸಚಿತ್ರಕೋಶ, ಕಥಾ ಸರಣಿ ಚಿತ್ರಗಳು ಇತ್ಯಾದಿ. ಉದ್ದೇಶ: ಮಕ್ಕಳಿಗೆ ಕಲಿಕೆಯಲ್ಲಿ ಆಸಕ್ತಿ ಮೂಡಿಸುವುದು, ಓದುವಿಕೆಗೆ ತರಗತಿ ವಾತಾವರಣವನ್ನು ಸಿದ್ಧಗೊಳಿಸುವುದು. ವಿಧಾನ: ಮಕ್ಕಳನ್ನು ಓದುವ ಮೂಲೆಗೆ ಕಳಿಸುವುದು. ಮಕ್ಕಳು ತಮಗಿಷ್ಟವಾದ ಪುಸ್ತಕ ಆಯ್ಕೆ ಮಾಡಲು ಅವಕಾಶ ಪುಸ್ತಕ ಓದಲು, ಊಹಾತ್ಮಕವಾಗಿ ಓದಲು ಪ್ರೇರೇಪಿಸುವುದು. ಇನ್ನು ಮೂರನೇ ಕ್ಷೇತ್ರ ಉದ್ದೇಶಿತ ಬರಹ ಸಾಮರ್ಥ್ಯ. ಸೂಕ್ಷ್ಮ ಸ್ನಾಯು ಕೌಶಲಗಳ ಅಭಿವೃದ್ಧಿ. ಉದ್ದೇಶಿತ ಬರವಣಿಗೆ ಚಟುವಟಿಕೆ: ಚಿತ್ರಿಸುವುದು ಮತ್ತು ಹೆಸರಿಸುವುದು. ಇದು ECW 3. ಉದ್ದೇಶ: ಚಿತ್ರ ಬಿಡಿಸುವ ಮೂಲಕ ಸೂಕ್ಷ್ಮ ಸ್ನಾಯುಗಳ ಬೆಳವಣಿಗೆ ಆಗುವಂತೆ ನೋಡಿಕೊಳ್ಳುವುದು. ಹೆಸರಿಸುವ ಮೂಲಕ ಬರವಣಿಗೆ ಕೌಶಲ ರೂಢಿಸುವುದು. ಅಗತ್ಯ ಸಾಮಗ್ರಿಗಳು: ಕಾಗದ, ಕ್ರಯಾನ್ಸ್ ಮತ್ತು ಬಣ್ಣದ ಪೆನ್ಸಿಲ್ಗಳು. ವಿಧಾನ: ಮಕ್ಕಳು ತಮ್ಮ ಆಯ್ಕೆಯ ಚಿತ್ರ ಬಿಡಿಸುವುದು. ಉದಾಹರಣೆಗೆ ಹಣ್ಣು, ಗೊಂಬೆ, ಆಟಿಕೆ, ಪುಸ್ತಕ, ಹೂವು ಇತ್ಯಾದಿ. ಬರದ ಚಿತ್ರಕ್ಕೆ ಒಂದು ಹೆಸರು ಕೊಡಲು ತಿಳಿಸುವುದು. ಇನ್ನು 6ನೇ ಅವಧಿ ಹೊರಾಂಗಣ ಆಟಗಳು 40 ನಿಮಿಷದ ಅವಧಿಯಾಗಿರುತ್ತೆ. ಚಟುವಟಿಕೆ ಕೆರೆದಡ ಸಾಮರ್ಥ್ಯ: ಏಕಾಗ್ರತೆ ಬೆಳೆಸುವಂಥದ್ದು, ಆಲಿಸುವ ಕೌಶಲ ಬೆಳೆಸಲು, ದೇಹದ ಸಮತೋಲನ ಅಭಿವೃದ್ಧಿಪಡಿಸಲು. ಸಾಮಗ್ರಿಗಳು: ಸುಣ್ಣದ ಪುಡಿ. ವಿಧಾನ: ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿ ದೊಡ್ಡ ವೃತ್ತವನ್ನು ಸುಣ್ಣದ ಪುಡಿಯ ಸಹಾಯದಿಂದ ಹಾಕುವಂಥದ್ದು. ಮಕ್ಕಳು ವೃತ್ತದ ಗೆರೆಯ ಹೊರಭಾಗದಲ್ಲಿ ನಿಲ್ಲಲು ಸೂಚನೆ ಕೊಡುವುದು. ಶಿಕ್ಷಕರು ಕೆರೆ ದಡ ಎಂಬ ಸೂಚನೆಯನ್ನು ಅನುಸರಿಸಿ ಮಕ್ಕಳಿಗೆ ಆಡಲು ತಿಳಿಸುವುದು. ಸೂಚನೆಯನ್ನು ಪಾಲಿಸದವರು ಆಟದಿಂದ ಹೊರಗುಳಿಯುವರು. ಇನ್ನು 7ನೇ ಅವಧಿ ಕಥಾ ಸಮಯ 40 ನಿಮಿಷದ ಅವಧಿಯಾಗಿರುತ್ತೆ. ಶೀರ್ಷಿಕೆ ಸಿಂಹ ಮತ್ತು ಇಲಿ. ಸಾಮಗ್ರಿಗಳು: ಮುಖವಾಡಗಳು. ಉದ್ದೇಶ: ಆಲಿಸುವ ಸಾಮರ್ಥ್ಯ ಬೆಳೆಸುವುದು, ಊಹಿಸುವ ಕೌಶಲ್ಯ ಹೆಚ್ಚಿಸುವುದು, ಆಲೋಚನಾ ಶಕ್ತಿ ವೃದ್ಧಿಸುವುದು, ಪ್ರಶ್ನಿಸುವ ಮನೋಭಾವ ಉಂಟು ಮಾಡುವುದು, ಊಹಿಸುವ ಕೌಶಲ್ಯವನ್ನು ಹೆಚ್ಚಿಸಿ ಕತೆಗೆ ಸಂಬಂಧಿಸಿದ ಚಿತ್ರಗಳನ್ನು ಸಂಗ್ರಹಿಸುವ ಆಸಕ್ತಿ ಬೆಳೆಸುವುದು, ಪ್ರಶ್ನಿಸುವ ಮನೋಭಾವ ಉಂಟು ಮಾಡುವುದು. ಇನ್ನು ಬೇಕಾಗುವ ಸಾಮಗ್ರಿ: ಮುಖವಾಡಗಳು. ಮುಖವಾಡಗಳನ್ನು ಬಳಸಿ ಕಥಾ ಸಮಯವನ್ನು ಮನೋರಂಜನಾತ್ಮಕವಾಗಿ ಸೃಜಿಸುವಂಥದ್ದು. ಹಿರಿಯ ವಿದ್ಯಾರ್ಥಿಗಳನ್ನು ಬಳಸಿಕೊಂಡು ಪಾತ್ರಗಳನ್ನು ಹಂಚಿ ಅಭಿನಯಿಸಲು ಕೂಡ ನಾವಿಲ್ಲಿ ಸಹಕರಿಸ್ಬೋದು. ಕಥೆಯನ್ನು ಹೇಳಿದ ನಂತರ ಸರಳ ಪ್ರಶ್ನೆಯನ್ನು ಕೇಳಿ ಕಥೆಯನ್ನು ಆನಂದಿಸುವುದರ ಜೊತೆಗೆ ಆಲಿಸುತ್ತಿದ್ದಾರೆ ಎನ್ನುವುದನ್ನು ಕೂಡ ಖಚಿತಪಡಿಸಿಕೊಳ್ಳುವುದು. 8ನೇ ಅವಧಿ ಮತ್ತೆ ಸಿಗೋಣ 20 ನಿಮಿಷದ ಅವಧಿಯಾಗಿರುತ್ತದೆ. ಇಲ್ಲಿ ಈ ದಿನ ನಿರ್ವಹಿಸಿದ ಎಲ್ಲ ಚಟುವಟಿಕೆಗಳನ್ನು ಒಮ್ಮೆ ಪುನರಾವರ್ತಿಸಿ ಅವರಿಗೆ ನೆನಪಿಸುವಂಥದ್ದಾಗಿದೆ. ಈ ದಿನ ಮಕ್ಕಳು ನಿರ್ವಹಿಸಿದ ಎಲ್ಲ ಚಟುವಟಿಕೆಗಳನ್ನು ಪೋಷಕರೊಂದಿಗೆ ಮತ್ತು ಕುಟುಂಬದ ಸದಸ್ಯರೊಂದಿಗೆ ಹಂಚಿಕೊಳ್ಳಲಿಕ್ಕೆ ನಾವು ಪ್ರೋತ್ಸಾಹದಾಯಕವಾಗಿ ಪ್ರೋತ್ಸಾಹಿಸಿ ಕಳಿಸ್ಬೇಕು. ಮರುದಿನ ಮಕ್ಕಳು ಸಂತೋಷದಿಂದ ಹಿಂದಿರುಗಲಿಕ್ಕೂ ಕೂಡ ಒಂದು ಚಿಕ್ಕ ಸಂತಸದಾಯಕ ಸನ್ನಿವೇಶವನ್ನು ಏರ್ಪಡಿಸಿ ನಾವು ಬೀಳ್ಕೊಡೋಣ. ನೀನೇ ಮಾಡಿ ನೋಡು ಚಟುವಟಿಕೆಯನ್ನು ಮಾಡಲು ಅನುಕೂಲವಾಗುವಂತೆ ಯೋಜನೆಯನ್ನು ಒಂದು ರೂಪಿಸಿ ಬೀಳ್ಕೊಡೋಣ. ಈವರೆಗೂ ಮಾಹಿತಿ ಹಂಚಿಕೊಂಡ ನಾನು ಸುನಂದ KE, ಸಹ ಶಿಕ್ಷಕಿ, ಸೊರಬ ತಾಲೂಕು, ಶಿವಮೊಗ್ಗ ಜಿಲ್ಲೆ ಹಾಗೂ ಶಿವಮೊಗ್ಗ ಕ್ರಿಯಾಶೀಲ ತಾರೆಯರ ತಂಡದ ಸದಸ್ಯೆ. ಅವಕಾಶಕ್ಕಾಗಿ ಧನ್ಯವಾದಗಳು.